ಸ್ನೇಹಿತರೆ, ನಮ್ಮ ಕಸ್ಟಮರ್ ಒಬ್ರು ಈ ತರ ಬ್ರೋಚ್ ಪೀಸ್ ತಗೊಂಡ್ ಬಂದು, ಇದು ಏರ್ ಪಿನ್, ಹಳೆ ಕಾಲದಲ್ಲಿ ಏರ್ ಪಿನ್ ಹಾಕೊಂತಾರಲ್ಲ ಅದು, ಇದನ್ನ ಈ ಚೋಕರ್ ತರ ಕನ್ವರ್ಟ್ ಮಾಡ್ಕೊಡಿ ಅಂತ ಕೊಟ್ಟಿದ್ದಾರೆ ರಿಪೇರಿಗೆ. ಇದನ್ನ ರೆಡಿ ಮಾಡಿದ್ಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡಿ. ಈ ತರ ಫಸ್ಟ್ ಟೈಮ್ ರಿಪೇರಿ ಮಾಡ್ತಾ ಇದ್ದೀನಿ, ನೋಡೋಣ ಹೆಂಗ್ ಬರುತ್ತೆ ಅಂತ. ಕೊಂಡಿ ಎಲ್ಲ ಸೆಟ್ ಮಾಡಿದ್ಮೇಲೆ ಈ ತರ ಇತ್ತು ನೋಡಿ, ರೆಡಿ ಆಗಿದೆ. ಮತ್ತೆ ಒಂದು 3-4 ದಿವಸ ಆಯಿತು ಅದನ್ನು ರೆಡಿ ಮಾಡೋ ಅಷ್ಟರಲ್ಲಿ. ಮಣಿಗಳೆಲ್ಲ ಬ್ಲೂ ಕಲರ್ ಹಾಕಿ ಅವ್ರು ಸೆಲೆಕ್ಟ್ ಮಾಡಿದ್ರು, ಇದೇ ಕಲರ್ ಬೇಕು ಬ್ಲೂ ಕಲರ್ ಅಂತ, ಆ ಥರನೇ ಹಾಕಿದ್ದೀನಿ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಈ ಥರ ಯಾವಾಗೂ ಮಾಡಿರಲಿಲ್ಲ, ಈ ಥರ ಸೆಟ್ ಮಾಡಿರಲಿಲ್ಲ. ಬಟ್ ಚೆನ್ನಾಗಿ ಬಂದಿತ್ತು, ನನಗಿಷ್ಟ ಆಯಿತು. ಕಸ್ಟಮರೂ ತುಂಬ ಇಷ್ಟ ಆಯಿತು ಅಂತ ಇಷ್ಟಪಟ್ಟರು, ಚೆನ್ನಾಗಿ ಬಂದಿದೆ ಅಂತ. ಬಟ್ ಉದ್ದ ಜಾಸ್ತಿ ಆಗಿದೆ ಅಂತ ಸ್ವಲ್ಪ ಎಕ್ಸ್ಚೇಂಜ್ ಮಾಡಿಕೊಂಡ್ರು, ಮತ್ತೆ ಸೆಟ್ ಮಾಡಿಕೊಟ್ಟೆ, ಅದು ತುಂಬ ಚೆನ್ನಾಗಿ ಬಂದಿತ್ತು. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಫುಲ್ ಉಂಗುರ ಯಾವ ರೀತಿ ಮಾಡ್ತೀನಿ ಅಂತ ಫುಲ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋ ತುಂಬ ಚೆನ್ನಾಗಿರುತ್ತೆ, ಪೂರ್ತಿ ವಿಡಿಯೋ ನೋಡಿ. ಎಂಡ್ ಕಾರ್ಡ್ನಲ್ಲಿ ಕೊಡ್ತೀನಿ. ಹಾಗೆ ನಮ್ಮ ಚಾನಲ್ನ ಈ ಥರ ವೀಡಿಯೋಸ್ನ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಹೇಳೋದು ಮರೆತೆ, ಬಂಗಾರ ಬೆಲೆ ಮತ್ತೆ ಜಾಸ್ತಿ ಆಗ್ತಾಯಿದೆ. ದಯವಿಟ್ಟು ಯಾರಾದರೂ ಪರ್ಚೇಸ್ ಮಾಡೋಂಗಿದ್ರೆ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ, ತುಂಬ ಜಾಸ್ತಿ ಆಗೋ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.